ಏನಾರ ಮಲ್ಪೆ ಬೀಚಿಗೆ ಬರ್ಬೇಕಂತಂದ್ರೆ ಅಪ್ಲೋಡ್ ಮಾಡಿರಿ. ಫುಲ್ ಜನ ಅಂದ್ರೆ ಫುಲ್ ಜನ ನೋಡ್ಬೋದು ನೀವು, ಎಲ್ಲ ಕಡೆ ಫುಲ್ ಜನ ಹೆಂಗೆ ತುಂಬ್ಕೊಂಡಾರ ಇವತ್ತು. ಕಬ್ಬಿನ ಹಾಲು ಕುಡಿತಿ, ಕಬ್ಬಿನ ಹಾಲು ವಾಸನೆ ತೊಗೋಕ್ಕಾಗತ್ತಲ್ಲ. ಕರ್ದದನ್ನ ರಿಪೀಟ್ ವಾಪಸ್ ಕರೆದು ಅದನ್ನ ಹೆಂಗೆ ಆಗ್ಬಿಟ್ಟೈತೆ ಅಂದ್ರೆ ತಿಂದ್ರೆ ಪಕ್ಕ 100% ನಿಮಗೆ ಕೆಮ್ಮ ಬಂದೇ ಬರುತ್ತೆ, ಅದ್ರಾಗ ಏನೋ ಡೌಟ್ ಇಲ್ಲ. ಉಡುಪಿಗೆ ಇಳ್ಕೊಂಡ್ರೆ ಅಲ್ಲಿಂದ ನಿಮ್ಗೆ ಮಲ್ಪೆ ಬೀಚ್ಗೆ ಕಂಟಿನ್ಯೂಸ್ ಆಗಿ ಬಸ್ಸಸ್ ಅವೈಲೇಬಲ್ ಅದಾವ. ಮಲ್ಪೆ ಬೀಚ್ ಅಂತ ಸ್ಟಾಪ್ ಬರುತ್ತೆ, ಫಸ್ಟಿಗೆ ಮಲ್ಪೆ ಅಂತ ಸ್ಟಾಪ್ ಬರುತ್ತೆ, ಅಲ್ಲಿ ಯಾರು ಇಳ್ಕೊಕ್ಕೆ ಹೋಗ್ಬೇಡ್ರಿ. ಮಲ್ಪೆ ಬೀಚ್ ಅಂತಲೂ ಸ್ಟಾಪ್ ಬರುತ್ತೆ, ಆ ಸ್ಟಾಪ್ನಾಗ ಇಳ್ಕೊಂಡ್ರೆ ನೀವು ಸೀದಾ ಆರಾಮಾಗಿ ಮಲ್ಪೆ ಬೀಚ್ ಕಡೆ ಹೋಗ್ಬೋದು. ಇದಾದ ನಂತರ ನೀವೇನಾರ ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಅದಾವ, ಡೆಲ್ಟಾ ಪಾಯಿಂಟ್ ಅಂತೆಲ್ಲ ಅದಾವ. ನೀವು ಹೋಗ್ತೇನೆ ಅಂತಂದ್ರೆ ಅಲ್ಲಿ ಕಾಸ್ಟ್ಲಿ ಐತೆ ಅಂತ ನಂಗೆ ಲೋಕಲ್ಸ್ ಹೇಳಿದ್ರೆ ಅಲ್ಲೆಲ್ಲ ಹೋಗ್ಬೇಡ್ರಿ. ಮಲ್ಪೆ ಬೀಚ್ ಬೆಸ್ಟ್ ಬೀಚ್ ಉಡುಪಿ ಕಡೆ ಅಂದ್ರೆ. ಸೈಡ್ ಈ ಥರ ನಿಮ್ಗೆ ಅಂಗಡಿ ಸಿಗ್ತಾವ, ಬಟ್ಟೆಗೆ ಅಥವಾ ಗಾಗಲ್ಸ್ ಆಮೇಲೆ ಕ್ಯಾಪ್ ಇದು ತೊಗೋತೀನಿ ಅಂತಂದ್ರೆ ಕಡಿಮೆ ರೇಟ್ ಅದಾವ. ನಾನು ನೋಡಿದೆ ಬೀಚ್ ಪಕ್ಕದಾಗ ಗಾಂಧೀಜಿ ಸ್ಟ್ಯಾಚು ಐತಿ, ಒಳ್ಳೆ ಬೀಚ್. ಇವತ್ತು ಸಂಡೇ ಅಲ್ಲ, ಫುಲ್ ರಶ್. ಒಳಗಡೆ ಹೋಗಿ ನೋಡೋಣ ಅಂತ, ಇನ್ನೂ ರಶ್ ಜಾಸ್ತಿ ಇರ್ತದೆ. ಇಲ್ಲಿ ಇಷ್ಟು ಬೈಕ್ ಅದು ಪಾರ್ಕ್ ಆಗಿದಾವಂದ್ರೆ ಮೇ ಬಿ ಒಳಗಡೆ ರಶ್ ಇರ್ಬೋದು ಅಂತ ಅನ್ಕೊತೀನಿ. ಮೊದಲು ನಾವು ಸಣ್ಣದಾಗಲ್ಲ 3 ಕಡೆ ಬರ್ತಿದ್ದಪ್ಪಿ, ಈಗ ಬರೋದು ಕಡಿಮೆ ಆಗೈತಿ. ಇದು ಅನೌನ್ಸ್ಮೆಂಟ್ ಮಾಡತ್ತಾರೆ ಇಲ್ಲಿ. ಬೀಚ್ ಒಂಥರ ಮಸ್ತ್ ರಶ್ ಐತಿ, ಭಾಳ ಒಳಗಡೆ ಹೋಗ್ಬಾರ್ದು ಅಂತ ಟೈಮ್ದಾಗ. ನೀವು ಯಾರಾದರೂ ಬರ್ರಿ ಬೀಚಿಗೆ ಎಂಜಾಯ್ಮೆಂಟ್ ಮಾಡೋಕೆ. ಆದ್ರೆ ಈಗ ರಶ್ ಇದ್ದಾಗ ಮಾಡಿದಾಗೆಲ್ಲ ಒಳಗಡೆ ಮಾಡೋದೆಲ್ಲ ಮಾಡೋಕೆ ಹೋಗ್ಬೇಡಿ, ಸೈಡಲ್ಲಿ ನಿಂತು ಮಾಡ್ಕೊಂಡ್ರೆ ಒಳ್ಳೇದಂತ ನನ್ನ ಅನಿಸಿಕೆ. ಯಾಕಂದ್ರೆ ಫುಲ್ ಜನ ಅಂದ್ರೆ ಫುಲ್ ಜನ ನೋಡ್ಬೋದು ನೀವು, ಎಲ್ಲ ಕಡೆ ಫುಲ್ ಜನ ಹೆಂಗೆ ತುಂಬ್ಕೊಂಡಾರ ಇವತ್ತು ನೋಡಿ. ಈ ಥರ ಬರ್ತಿರುತ್ತೆ. ಸ್ನಾನ ಮಾಡಿದ್ರೆ ಮಾಡ್ಕೊಳ್ರಿ, ಸೈಡಲ್ಲೇ ಮಾಡ್ಕೊಂಬರ್ರಿ, ಸುಮ್ಮನೆ ಭಾಳ ಗದ್ದೆ ಇರ್ತೈತಿ ಇವತ್ತು. ಮಸ್ತ್ ಐತಿ ಬೀಚ್ ಒಂಥರ ನೋಡೋಕ್ಕೆ. ಮುರುಡೇಶ್ವರ ಬೀಚೆಲ್ಲ ಹೋಗಿದ್ವಿ ಆದರೆ ಇಷ್ಟು ರಶ್ ಇರಲ್ಲ, ಈಗ ಜಾಸ್ತಿ ರಶ್ ಇರುತ್ತೆ ಈ ಜಾಗದಾಗ. ಗಾಳಿಪಟ ಫುಲ್ ಭಾಳ ಜನ ಬಿಟ್ಟಾರಪ್ಪ ಗಾಳಿಪಟ ಪೀಲಿ ನೋಡಿ, ಎಲ್ಲೆಲ್ಲೂ ಗಾಳಿಪಟ. ಇನ್ನೇನು ಸನ್ಸೆಟ್ ಆಗ್ಬೇಕಾ, ಇನ್ನೂ ನಮಗೆ ಟೈಮ್ ಐತಿ. ಸನ್ಸೆಟ್ ನೋಡ್ಕೊಂಡನ ನಾವು ಹೋಗ್ಬೇಕಂತ ಅನ್ನತ್ತೀವಿ. ಅಲ್ಲಿಂದ ನಡ್ಕೊಂತ ಬಂದು ಅಲ್ಲೇನೋ ಒಂದು ಫಂಕ್ಷನ್ ನಡತೈತಿ, ಅದು ಫಂಕ್ಷನ್ ನೋಡ್ಕೊಂಡು ಹೋಗೋದು. ಸಾಯಂಕಾಲ ಸ್ವಲ್ಪ ರಶ್ ಕಡಿಮೆ ಆಯ್ತು, ಆಗಲೇ ಇಷ್ಟು ರಶ್ ಇತ್ತು ಅಂತಂದ್ರೆ ಎಲ್ಲಕ್ಕೂ ಜಾಗ. ಈಗಲ್ಲಿ ಸ್ನಾನಗೃಹ ಐತಲ್ಲ, ಅಂದ್ರೆ ಡ್ರೆಸ್ಸಿಂಗ್ ರೂಮ್ ಮತ್ತು ನಾವು ಫ್ರೆಶಪ್ ಎಲ್ಲ ಆಗಬೇಕಲ್ಲ, ಅಲ್ಲಂತೂ ರಶ್ ಹಿಂಗೈತಲ್ಲ ಹೋಗೋಕ್ಕೆ ಜಾಗನೇ ಇಲ್ಲ, ಅಷ್ಟು ರಶ್ ಆಗೈತಿ. ಅಲ್ಲಿ ನೋಡ್ಬೋದು ನೀವು ಫುಲ್ ಎಲ್ಲ ರಶ್ ಅಂದ್ರೆ ರಶ್. ಯಾಕಂದ್ರೆ ಸಂಡೇ ಇರೋದ್ರಿಂದ ರಶ್ ಇರತೈತಿ. ಇನ್ನೊಂದು ಬೋಟಿಂಗ್ ಎಲ್ಲ ನಡತ್ತಾರೆ ಇಲ್ಲಿ. ಇಲ್ಲಿ ಗಾಳಿಪಟ ಭಾಳ ಹರಿಸ್ತಾರಪ್ಪ, ನಾನು ನೋಡಿದ್ನಿ. ಇಲ್ಲಿ ಮೇಲಿಲ್ಲ, ಈ ಕಡೆ ಆ ಸೈಡೆಲ್ಲ ಫುಲ್ ಎಲ್ಲ ಗಾಳಿಪಟ ಹರಿಸತ್ತಾರ. ಬೀಚ್ ಮಸ್ತ್ ಐತಿ ಒಂಥರ. ಹೆಂಗಂದ್ರೆ ಈಗ ಗೋವಾ ಸೈಡೆಲ್ಲ ಇರುತ್ತಲ್ಲ ಬೀಚ್, ಆ ಥರ ಬೀಚ್ ಐತೆ ಒಂಥರ. ಇದು ಈ ಸೈಡ್ ಅಂದ್ರೆ ಚಲೋ ಬೀಚ್ ಅಂದ್ರೆ ಮಲ್ಪೆ ಬೀಚ್ ಬಿಟ್ರೆ ನಮ್ಮದು ಇದು ಹೊನ್ನಾವರ ಬೀಚ್, ಅದನ್ನು ಮಸ್ತ್ ಬೀಚ್ ಅಂತ ಹೇಳ್ಬೋದು. ಅದು ಬಿಟ್ಟಿದ್ರೆ ಅದು ಬಿಟ್ಟರೆ ಅಂದ್ರೆ ಗೋವಾ ಬೀಚ್. ನಮ್ಮ ಬೆಳಗಾವಿಗೆ ಹತ್ರ ಆಗೋದಂದ್ರೆ ಗೋವಾ ಬೀಚ್ ನಿಯರ್. ಇವಳು ಏನೇನಾರ ಮಾಡ್ತಾಳೆ, ಆ ಕಡೆ ಹೋಗೋಣ. ಮತ್ತೆ ಹೋಗೋಣ ಪಾದ ಆಟಾಡೋಣ ಪಾದಾಗ ಆಟಾಡೋಣ.
ಬೀಚಲ್ಲಿ ಎಷ್ಟು ಮಜಾನೋ ಅಷ್ಟೇ ಡೇಂಜರ್. ಇಲ್ಲಿ ಪೊಲೀಸರು ಇದು ಹಾಕತ್ತಾರೆ, ಏನೋ ಸೈರನ್ ಹಾಕತ್ತಾರ, ಅಂದ್ರೂ ಜನ ಹೊರಗೆ ಬರತ್ತಿಲ್ಲ. ಕೆಲವೊಂದಿಷ್ಟು ಜನ 6 ಗಂಟೆ ಸನ್ಸೆಟ್ ಆಗಿ ಹೋಗೈತಿ, 6 ಗಂಟೆ ಆಗಿ ಹೋಗೈತಿ, ಅಂದ್ರೂ ಕೆಲವೊಂದಿಷ್ಟು ಜನ ಹೆಂಗೆ ಮಾಡತ್ತಾರಂದ್ರೆ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಜನ ಅದ್ರ ಅಂತ ನೀವು ನೋಡ್ಬೋದು, ತೋರಿಸಿ ನಿಮ್ಗೆ ಜೂಮ್ ಮಾಡಿ. ಇಲ್ಲವ್ರು ಯಾರೂ ನೀರಿಂದ ಕೆಳಗೆ ಹೊರಗಡೆ ಬರತ್ತೇ ಇಲ್ಲ. ಹೆಂಗಾಗುತ್ತೆ ಅಂದ್ರೆ ಇದು ನೀರಿನ ಲೆವೆಲ್ ಇರುತ್ತಲ್ಲ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ಮತ್ತು ಇದೇನು ತೆರೆ ಬರ್ತಾವಲ್ಲ ಅದೆಲ್ಲ ಜಾಸ್ತಿ ಆಗೋದ್ರಿಂದ ಏನಾಗುತ್ತಾ ತೊಂದರೆಗಳು ಜಾಸ್ತಿ ಆಗ್ತಾವೆ. ಅದಕ್ಕೆ ಅಲ್ಲಿ ಪೊಲೀಸರು ನಮ್ಮ ಭದ್ರತೆಗಂತಿರ್ತಾರೆ. ಅದಕ್ಕೆ ನೀವು ಇಂಥ ಪ್ಲೇಸ್ಗೆಲ್ಲ ಬಂದಾಗ ಒಂದು ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡೋದನ್ನ ಕಲೀರಿ ಅಂತ ನನ್ನ ಅನಿಸಿಕೆ ಐತಲ್ಲ. ಇಲ್ಲಿ ನೀವು ಫ್ರೆಶ್ ಅಪ್ ಆಗೋಕೆ, ಡ್ರೆಸ್ ಚೇಂಜ್, ಆಮೇಲೆ ಸ್ನಾನ ಮಾಡೋಕೆ ಅಥವಾ ಟಾಯ್ಲೆಟ್ ಎಲ್ಲನೂ ಇಲ್ಲಿ ನಿಮ್ಗೆ 10 ಮತ್ತು 20 ರೂಪಾಯಿ ಕೊಟ್ಟರೆ ಅವೈಲೇಬಲ್ ಐತಿ. ಅದಾದ ನಂತರ ಇಲ್ಲಿ ಸೈಡ್ ಎಲ್ಲ ಚಾಟ್ಸ್ ಅಂಗಡಿ, ಟ್ಯಾಟೂ ಅಂಗಡಿ, ಆಮೇಲೆ ಐಸ್ ಕ್ರೀಮು ಎಲ್ಲ ಸಿಗ್ತಾವೆ. ಅದು ಬಿಟ್ಟರೆ ನೆಕ್ಸ್ಟ್ ನೀವೇನೋ ತಂದಿದ್ರೆ ಲಗೇಜ್ ಇಡೋಕೆ ಲಗೇಜ್ ರೂಮ್ಸ್ ಐತಿ. ಇದೆಲ್ಲ ಕ್ಯಾಂಟೀನ್ಸ್, ಲಗೇಜ್ ಇಡಲಿಲ್ಲ ಬಿಟ್ಟು ನಾವು ಪೀಸ್ಗೆ 150 ರೂಪೀಸ್ಗೆಲ್ಲ ನಿಮ್ಗೆ ಶಾರ್ಟ್ ಸಿಗ್ತಾವೆ. ಬಂಡೆ ಸಿಯಾಗಳು ಬಂದ ಕಬ್ಬಿನ ಹಾಲು ಕುಡಿತಿ, ಕಬ್ಬಿನ ಹಾಲು ತಗೋಣ. ಕಬ್ಬಿನ ಹಾಲು ಸಿಯಾಗೋಸ್ಕರ ಕಬ್ಬಿನ ಹಾಲು. ಇಲ್ಲಿ ಗಾಳಿಪಟ ತೊಗೋಬೋದು ನೀವು ಬೇಕಂದ್ರೆ. ಗಾಳಿಪಟ ಇಲ್ಲೇ ಅವೈಲೇಬಲ್ ಅದಾವ, ಗಾಳಿಪಟ ಇದೆಲ್ಲ. ಅಮೌಂಟ್ ಕೊಟ್ಟರೆ ನಿಮ್ಗೆ ಚೇರ್ ಕೊಡ್ತಾರೆ. ಇಲ್ಲಿ ಚೇರ್ ಮೇಲೆ ಕೂಡ್ಬೋದು, ಬೇಕಂದ್ರೆ ಅಮೌಂಟ್ ಕೊಟ್ಟು ಕೂಡ್ಬೋದು, ಇಲ್ಲಾಂದ್ರೆ ಆರಾಮ್ ನೆಲಕ್ಕೆ ಆರಾಮ್ ಕೂಡ್ರಿ. ಇಲ್ಲಿ ದಂಡಿಗದಲ್ಲಿ ಎಷ್ಟಿಗೆ ನೋಡಿ, 1 ಅವರ್ ಚೇರ್ ಕೊಡಾಕ 100 ರೂಪಾಯಿ. ಅಲ್ಲೇನೋ ಫಂಕ್ಷನ್ ನಡತೈತಿ ಯಾವುದು. ವಾ ಗಾಳಿಪಟ ಗುಡ್ಡು ಹಾಂ, ಲೈಟ್ ಹಚ್ಚಿ ಬಿಡತ್ತಾರಲ್ಲ ಮಸ್ತ್. ಫುಲ್ ಮೇಲೆಲ್ಲ ಗಾಳಿಪಟ, ಅವಕ್ಕೆಲ್ಲ ಲೈಟ್ ಬೇರೆ ಹಚ್ಚಾರ. ಬೀಚ್ ಅಲ್ಲಿಂದ ಹಿಡಿದು ಅಲ್ಲಿ ದಂಡಿವರೆಗೂ ಫುಲ್ ಎಲ್ಲ ಹೌಸ್ಫುಲ್ ಅಲ್ಲ. ಸಂಡೇ ಭಾಳ ರಶ್ ಐತಿ ಇವತ್ತು, ಸಂಡೇ ಇರೋದಕ್ಕೆ. ಕುದುರೆ ರೈಡ್ ಮಾಡ್ಬೋದಾ, ಇಲ್ಲಾಂದ್ರೆ ಒಂಟೆ ಬೇಕಂದ್ರೆ ನೀವು ಒಂಟೆ ರೈಡನ್ನು ಮಾಡ್ಬೋದಾ. ಮಕ್ಕಳಿಗೆ ಆಟ ಆಡೋಕೆ ಆ ಸೈಡ್ ಅದಾವ. ಕೃಷ್ಣದ ಇರ್ಬೋದು ಅನಿಸ್ತೈತಿ. ಅಲ್ಲೇನೋ ಇಷ್ಟೊತ್ತನ ಭಜನೆ ಮಾಡತ್ತಿದ್ರು, ಇಷ್ಟೊತ್ತನ ಭಜನೆ ಮಾಡಿ ಹೊಂಟಾರ ನೋಡಿ ಅವರಲ್ಲಿ. ಅಲ್ಲಿ ಗಾಂಧಿ ಸ್ಟ್ಯಾಚು ಹತ್ರ ನಿಂತಿದ್ರು, ಅವರು ನದಿ ಕಡೆ ಹೊಂಟ್ರ. ನದಿ ಅನ್ನತ್ತಿತ್ತು, ಸಮುದ್ರ ಕಡೆ ಹೊಂಟ್ರ. ಮಕ್ಕಳಿಗೋಸ್ಕರ ಆಟ ಆಡೋಕೆ ಕೆಲವೊಂದಿಷ್ಟು ಏನು ಮಕ್ಕಳಿಗೆ ಆಟ ಆಡೋಕೆ ಇವಕ್ಕೆ ಏನಂತಾರೆ, ಮಕ್ಕಳಿಗೆ ಆಟ ಆಡೋಕೆ ಏನಂತಾರೆ ಇವಕ್ಕೆ? ಗೇಮ್ಸ್. ಮಕ್ಕಳಿಗೆ ಗೇಮ್ಸ್ ಆಡೋಕೆ ಅದಾವ ಇಲ್ಲಿ ನೋಡ್ರಿ ಹುಡುಗಿ ಹೆಂಗೈತೆ ನೋಡಿ, ಏನೇನೋ ಆಟ ಆಡಿಸ್ತಾರಪ್ಪ ಇಲ್ಲಿ. ಬಟ್ ಕಾಸ್ಟ್ಲಿ ಇರ್ತೈತಿ, ಏನೋ ಆಟ ಆಡಿಸ್ರಿ ಕಾಸ್ಟ್ಲಿ ಇರ್ತೈತಿ. ಅಲ್ಲಿ ಬೀಚ್ ಕ್ರಿಕೆಟ್ ಐತಿ, ಇಲ್ಲಿ ಜಂಪಿಂಗ್ ಇದು. ಅದಾದ ನಂತರ ಇಲ್ಲಿ ಬಾಲ್ ಶೂಟ್ ಮಾಡ್ತಾರಲ್ಲ ಅದು, ಅಲ್ಲಿ ಧೋನಿ, ಅಲ್ಲಿ ಡೇಂಜರ್. ಅಯ್ಯೋ ಹೆದರಿಕಾಗ್ತಿ, ಕೆಳಗೆ ಬಂದಾಗ ಹೆದರಿಕಾಗ್ತೈತಿ ನೋಡಿ. ಆಮೇಲೆ ಮುಂದೆ ನೋಡಿ, ಇವೆಲ್ಲ ಡೇಂಜರ್ ಗೇಮ್ಸ್ ಇವೆಲ್ಲಪ್ಪ ನೋಡಿ. ಡೇಂಜರ್ ಗೇಮ್ ಅಲ್ಲ, ಮಕ್ಕಳಿಗೆ ಆಡಿಸ್ಬಾರ್ದು ಎಲ್ಲ ಗೇಮ್ಸ್. ನೋಡಲಿ ಹೆಂಗೆ ಮಾಡತ್ತೈತೆ ಅದು, ಅಂಜಿಕೆ ಆಗುತ್ತಲ್ಲ ಅದು. ಅಕ್ಕಿದ ಇನ್ನೂ ಬೋನ್ಸ್ ಇದೆಲ್ಲ, ಇಲ್ಲಿ ಬೋನ್ಸ್ ಎಲ್ಲ ಇರ್ತಾವಲ್ಲ, ಈ ಬೋನ್ಸ್ಗೆಲ್ಲ ಇಫೆಕ್ಟ್ ಆಗ್ತೈತೆ ಅದು. ಅವ್ರು ಏನೋ ಕಟ್ಟಲಿ ಏನೋ ಮಾಡಲಿ, ಇವೆಲ್ಲ ಮೆಡಿಕಲಿ ಇದೆಲ್ಲ ಸರಿ ಅಲ್ಲ ಇದೆಲ್ಲ. ಹೋಗ್ಲಿ ಬಾ ಹೋಗೋಣ. ನಾವು ಈಗ ಮಲ್ಪೆ ಬೀಚಿಂದ ಉಡುಪಿಗೆ ಹೋಗ್ಬೇಕಾ. ಉಡುಪಿಗೆ ಹೋಗಿ ಅಲ್ಲಿಂದ ನಮಗೆ ಬಸ್ ಐತಿ ಹೋಗ್ಬೇಕಾ. ಇಲ್ಲಿ ಏನೋ ತೊಗೊಳ್ರಿ ನೀವು, ಅಮೌಂಟ್ ಕಾಸ್ಟ್ಲಿನೇ ಇರುತ್ತೆ. ಯಾಕಂದ್ರೆ ಟೂರಿಸ್ಟ್ ಪ್ಲೇಸು ಪ್ಲಸ್ ಬೀಚ್ ಇರೋದ್ರಿಂದ ನೀವು ಏನೇ ತೊಗೊಳ್ರಿ ಕಾಸ್ಟ್ಲಿಯಸ್ನೇ ಇರುತ್ತೆ.
ಬೀಚ್ ಇನ್ನೂ ಇಲ್ಲಿ ಇನ್ನು 7 ಅಥವಾ 7:30 ತನಕ ಇನ್ನೂ ಜನ ಇರ್ತಾರೆ ಇಲ್ಲಿ. ಒಬ್ಬರು ಸಾಯಂಕಾಲ ಈ ಟೈಮಿಗೆ ಒಬ್ಬರು ಕೆಲವೊಂದಿಷ್ಟು ಜನ ಬರ್ತಾರೆ ಇಲ್ಲಿ ನೋಡ್ಬೋದು. ಇಲ್ಲ ಕೆಲವೊಂದಿಷ್ಟು ಜನ ಬಂದಾರಲ್ಲ ಅವರೆಲ್ಲನೂ ಸಾಯಂಕಾಲನ ಇಲ್ಲಿ ಏನು ಮಕ್ಕಳು ಗೇಮ್ಸ್ ಆಡ್ಸಕ್ಕೆ ಮತ್ತು ಬೀಚ್ ಹತ್ರ ಕೂಡಕ್ಕೆ ಸಾಯಂಕಾಲನೇ ಕೆಲವೊಂದಿಷ್ಟು ಜನ ಬರ್ತಾರೆ ಇಲ್ಲಿ. ಬೀಚ್ ಕಡೆಯಿಂದ ಎಲ್ಲ ಜನ ಹೊರಗಡೆ ಬಂದು ಮಾರ್ಕೆಟ್ ಆಗಿರ್ಬೋದು ಮತ್ತು ತಿನ್ನಕ್ಕೆ ಮತ್ತು ಕೆಲವೊಂದಿಷ್ಟು ಶಾಪಿಂಗ್ ಐಟಮ್ಸ್ನೆಲ್ಲ ತೊಗೋಕಂತ ಇಲ್ಲಿ ಹೊರಗಡೆ ಬಂದಾರ. ಫುಲ್ ಒಂಥರ ಇದು ಹೆಂಗೆ ಕಾಣತ್ತೆ ಅಂದ್ರೆ ಮಿನಿ ಗೋವಾ ಆಗಿಬಿಟ್ಟೈತಿ. ಮಲ್ಪೆ ಬೀಚ್ ಇದಲ್ಲ, ಸಾಯಂಕಾಲ ಬಂದ್ರೆ ಮಲ್ಪೆ ಬೀಚ್ನ ಮಸ್ತ್ ಎಂಜಾಯ್ ಮಾಡ್ಬೋದು. ಕರ್ದಿದ್ದ ಐಟಮ್ಸ್ ಹೆಂಗೆ ಅದಾವ ಅಂದ್ರೆ ಅದರ ವಾಸನೆ ತೊಗೋಕ್ಕಾಗತ್ತಲ್ಲ. ಕರ್ದಿದ್ದನ್ನ ರಿಪೀಟ್ ವಾಪಸ್ ಕರೆದು ಅದನ್ನ ಹೆಂಗಾಗ್ಬಿಟ್ಟೈತೆ ಅಂದ್ರೆ ತಿಂದ್ರೆ ಪಕ್ಕ 100% ನಿಮಗೆ ಕೆಮ್ಮ ಬಂದೇ ಬರುತ್ತೆ, ಅದ್ರಾಗ ಏನೋ ಡೌಟ್ ಇಲ್ಲ. ತಿನ್ರಿ ನಿಮ್ಮಿಷ್ಟ. ಒಂದು 50 ರೂಪಾಯಿ ಕೊಟ್ಟು ನೀವು ಪೊಟ್ಯಾಟೊ ಸ್ಪ್ರಿಂಗ ಒಟ್ಟು ಏನಾರು ಕರೆದಿದ್ದ ಐಟಮ್ಸ್ ತಿಂದ್ರಿ ಅಂದ್ರೆ ಅದಾದಂತ ನೀವು 100 ರೂಪೀಸ್ ಕಂಪಲ್ಸರಿ ಹಾಸ್ಪಿಟ್ಲಿಗೆ ಕೊಡಾಕಬೇಕು, ಇಲ್ಲ ಮೆಡಿಕಲ್ಗಾದ್ರೂ ನೀವು ಕೊಡಾಕಬೇಕು. ಮಲ್ಪೆ ಬೀಚಿಂದ ಇದು ಬಸ್ ಸ್ಟಾಪ್ 1 ಕಿಲೋಮೀಟ್ರ್ ಅದು ಇರ್ಬೋದಣ್ಣ? 1 ಕಿಲೋಮೀಟ್ರ್ ಬಸ್ ಇದು ಆ ಬಸ್ ಸ್ಟ್ಯಾಂಡ್ ಅಲ್ಲ, ಇಲ್ಲಿಂದಲೇ ಸರ್ಕಲ್ ಬರುತ್ತಲ್ಲ ಮಲ್ಪೆ ಸರ್ಕಲ್ ಬೀಚ್ ಇದೆ, ಅದು 1 ಕಿಲೋಮೀಟ್ರ್ ಆಗ್ಬೋದು. 1 ಕಿಲೋಮೀಟ್ರ್ ಫುಲ್ಲೂ ಆ ಸೈಡ್ ಒಂದು ಸೈಡ್ ಆ ಸೈಡ್ ಏನಿಲ್ಲ, ಈ ಸೈಡ್ ಫುಲ್ ಕಂಟಿನ್ಯೂಸ್ ಆಗಿ ಅಂಗಡಿನ ಅದಾವ ಅಲ್ಲಿ 1 ಕಿಲೋಮೀಟ್ರ್ ತನಕ. ಈ ಬಸ್ ಹೆಸರು ಜಿಂಚಾಕ್ ಬಸ್ ಇದು, ಎಲ್ಲ ಬಸ್ ಹೆಸರು ಬೇರೆ ಐತಿ. ಬಟ್ ಹೆಂಗೈತಿ ನೋಡಿ ಫುಲ್ ಲೈಟ್, ಅಲ್ಲೇನೋ ಟಿವಿನ ಹಚ್ಚಿಬಿಟ್ಟ ನಾವು, ಅಲ್ಲೇನೋ ಟಿವಿನ ಐತಿ ಸ್ಕ್ರೀನ್ ಫುಲ್ ಕಂಬಳ ಏನೋ ಅವ್ರದ್ದು ಇರುತ್ತಲ್ಲ ಅದನ್ನ ಹಾಕಿಬಿಟ್ಟಾನ ಫುಲ್ ಇಲ್ಲಿ ಬಸ್ಸಿಗೆ. ಹೆಂಗೆ ರೆಡಿ ಮಾಡಿ ನೋಡು ಬಸ್. ನಾವೀಗ ಉಡುಪಿಗೆ ಹೋಗ್ಬೇಕಾ. ನಮ್ಮ ಮಲ್ಪೆ ಬೀಚ್ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊತೀನಿ. ಹೆಂಗೆ ಅನಿಸ್ತು ಮಲ್ಪೆ ಬೀಚ್? ಹೌದಾ ಸಿಯಾ ಮಸ್ತ್ ಇತ್ತಲ್ಲ, ಸೂಪರ್ ಇತ್ತ. ಸೂಪರ್ ಮಾಡಬೇಕು, ಸೂಪರ್ ಆಗಿತ್ತು. ಸರಿ, ಮತ್ತು ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಾನು ಸಿಗ್ತೇನಂತ. ಅಲ್ಲಿವರೆಗೂ ಧನ್ಯವಾದ.